ರೂಪುಗೊಂಡಿದೆ. ಒಂದು ಬ್ಯೂಟಿಫುಲ್ ಆದಂತಹ ಕಂಟೆಂಟ್ ಜೊತೆಗೆ ಒಂದು ಸಿನಿಮಾ ಒಂದು ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ಕೂಡ ತರೋದಕ್ಕೆ ಸಾಕ್ಷಿಯಾಗೋದಕ್ಕೆ ತಯಾರಾಗಿ ನಿಂತಿದೆ. ಹಾಗೆ ಈ ಸಿನಿಮಾದ ಡೈರೆಕ್ಟರ್ ಪವಿತ್ರನ್ ಅವರು ಈಗಾಗಲೇ ತಮಿಳ್ ಇಂಡಸ್ಟ್ರಿಯಲ್ಲಿ ಹೆಸರಾಂತ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆ ಸಿನಿಮಾದ ಪ್ರೊಡ್ಯೂಸರ್ ಪ್ರಕಾಶ್ ಪಳನಿ ಅವರು, ಹಾಗೆ ಹೀರೋ ನಮ್ಮ ಜಯಪ್ರಕಾಶ್ ರೆಡ್ಡಿ, ಹಾಗೆ ಹೀರೋಯಿನ್ ಆಗಿ ಮೀನಾಕ್ಷಿ ದಿನೇಶ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಸಿನಿಮಾಕ್ಕೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇದೆ. ಹಾಗೆ ಈ ಸಿನಿಮಾದ ಹಾಡುಗಳಿಗೆ ಸಾಹಿತ್ಯವನ್ನ ಬರೆದಿರುವಂತವರು ನಮ್ಮ ಮಲೆನಾಡಿನ ಪ್ರತಿಭಾವಂತ ಸಾಹಿತಿ. ಮಲೆನಾಡು ಅಂತ ಹೇಳಿದ ಕೂಡಲೇ ನಮ್ಗೆ ನಿಸರ್ಗ ಸೌಂದರ್ಯ ಹೇಗೆ ನೆನಪಾಗುತ್ತೋ ಹಾಗೆ ಇವರ ಸಾಹಿತ್ಯ ಸೌಂದರ್ಯ ಫಸ್ಟ್ ಕಣ್ಣಿಂದ ಬರುತ್ತೆ. ಅವರ ಹೆಸರು ಕೇಳಿದ ಕೂಡಲೇ ಕವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ಮೊದಲು ಹಾಡ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹಾಡ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರ್ ಪವಿತ್ರನ್ ಸರ್ ಎಲ್ರಿಗೂ ಗೊತ್ತಿರ್ಬೇಕು, ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು. ಹಲವಾರು ಸಿನಿಮಾಗಳು ನಿರ್ದೇಶನ ಮಾಡಿದ್ದಾರೆ, ಅಲ್ಲಿ ಯಶಸ್ವಿ ಸಿನಿಮಾಗಳು. ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನ ಮಾಡಿದವರು ಇವರು. ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ. ದೇವಯಾನಿ, ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನ ನಿರ್ದೇಶಿಸಿದವರು. ಇಂಥವ್ರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೇನೋ ಒಂದು ಸಣ್ಣ ಕಲಿಯೋಕೆ ಸಿಗತ್ತೆ ಅನ್ನೋದು ನನಗೆ ತುಂಬಾ ಖುಷಿಯಾದ ವಿಚಾರ. ಖಂಡಿತವಾಗೂ ಅದು ಸಿಕ್ತು. ಸರ್ ಹೇಗೆ ಅಂದ್ರೆ ಅವ್ರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಟೈರ್ ಹಿಡ್ಕೊ ಕುತ್ಕೊಳ್ಳೋರು. ಈ ಕಡೆ ನಾನ್ ಕೂತ್ಕೋತಿದ್ದೆ, ಈ ಕಡೆ ತಮಿಳ್ ಬರುವಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೋತಿದ್ರು. ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು. ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನ ಮತ್ತೆ ಅಸೋಸಿಯೇಟ್ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ತಿದ್ರು. ಅಷ್ಟೊಂದು ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ. ಮತ್ತೆ JP ಅವ್ರ ಬಗ್ಗೆ ಹೇಳ್ಬೇಕು, ತುಂಬಾ ಡೆಡಿಕೇಶನ್ ಇದೆ, ಏನೋ ದೊಡ್ಡ ಸಾಧಿಸ್ಬೇಕು ಅಂತ. ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವಯಸ್ಸಲ್ಲಿರುವಂತಹ ಪಳನಿ ಸರ್, ಮಂಜು ಅವರು, ಜೊತೆಗೆ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬಾ ಮುಗ್ಧವಾಗಿ ತುಂಬಾ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಜೊತೆಗೆ ನಮ್ಮ ನಟನೆಯ ಕಲಿಗಳಾದಂತ ಬಾಲು ಸರ್, ಯತೀಶ್ ಅವರು, ಯತಿರಾಜ್ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಾಂಗ್ ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ನೀವು ಒಂದ್ ಸಾಂಗ್ ನೋಡಿದ್ರಿ, ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ. ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ, ಇದು ಶತಮಾನಗಳ ನೋವು. ನೀವು ಲಿರಿಕ್ ನ ಗಮನಿಸ್ತೀರಿ ಅನ್ಸುತ್ತೆ. ನಾನು ಯಾರು ಅಂತ ಕೇಳ್ಕೊತಿರೋದು, ನನ್ನನ್ನು ಯಾರು ಮುಟ್ತಾ ಇಲ್ಲ, ನನ್ ಬೇರೆ ಲೋಟದಲ್ಲಿ ಟೀ ಕೊಡ್ತಾರೆ, ನನ್ನ ಹೆಣ ಯಾವ್ದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ, ನಾನು ಯಾವ್ದೋ ಗಿಡದ ಕೊಂಬೆಗೆ ನೇತಾಡ್ತೀನಿ, ನಾನು ಯಾರು ಅಂತ ಇಡೀ ಸಮಾಜವನ್ನ ಕೇಳುವಂತ ಹಾಡುಗಳು. ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳನ್ನು ಕೂಡ ಈ ದಾಟಿ ಇದೆ. ಇಡೀ ಸಿನಿಮಾದ 6 ಹಾಡುಗಳು ನಾನು ಬರ್ದಿದ್ದೀನಿ. ಬಹುತೇಕ ಎಲ್ಲಾ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರ್ದಿದ್ದಲ್ಲ, ಸಮಾಜವನ್ನ ಕ್ವಶನ್ ಮಾಡುತ್ತೆ, ಸಮಾಜದ ಆತ್ಮಸಾಕ್ಷಿಯನ್ನ ಕೆಣಕತ್ತೆ. ಅದು 1-2 ವರ್ಷಗಳ ಆಕ್ರೋಶ ಅಲ್ಲ, ಶತಮಾನಗಳ ಆಕ್ರೋಶವನ್ನ ಪ್ರತಿ ಹಾಡಲ್ಲೂ ನೀವು, ನಾನು ಏನ್ ಹೇಳ್ತಾ ಇದೀನಿ, ಇದ್ರಲ್ಲಿ ಒಂದು ಲವ್ ಸಾಂಗ್ ಇದೆ, ಅದರಲ್ಲೂ ಕೇಳಿ ಅದೇ ಬರುತ್ತೆ. ಅವ್ರು ಯಾರು, ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ, ಅವ್ರು ಯಾರು, ಎಲ್ಲ ಸಮ ಅಂತಾರಲ್ಲ, ಬಟ್ ನಾನು ಯಾಕೆ ಇಲ್ಲಿದ್ದೀನಿ, ಈ ತರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ. ಬಹಳ ಚೆನ್ನಾಗಿ ಇದನ್ನ ನಿರೂಪಿಸಿದ್ದಾರೆ ಸರ್. ಕ್ಯಾಸಿನ್ ಕೆರೆ ಅಂತ ಹೇಳಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಕೋಲಾರ ಕಡೆನೂ ಎಲ್ಲಾ ಕಡೆ ಶೂಟ್ ಮಾಡಿದ್ದಾರೆ. ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ, ಅಲ್ಲೊಂದು ಪ್ರೇಮ ಕಥೆ, ಅದರ ನಂತರ ನಡೆಯುವ ದುರಂತಗಳು. ಖಂಡಿತವಾಗಿ ಈ ಸಿನಿಮಾ ನಿಮ್ಗೆ ನೋಡ್ತಾ ಬೆಚ್ಚಿ ಬೀಳ್ಸುತ್ತೆ. ಈ ಸಿನಿಮಾ ಏನ್ ಮಾಡುತ್ತೆ ಅಂದ್ರೆ ಹೆಚ್ಚು ಗ್ಯಾರಂಟಿ ಆಗಿ ಹೇಳ್ಬಹುದು, ಹಲವಾರು ಸನ್ನಿವೇಶಗಳಲ್ಲಿ ನೀವು ಬೆಚ್ಚಿ ಬೀಳ್ತೀರಾ ಈ ಸಿನಿಮಾ ನೋಡಿ. ಅಷ್ಟು ಅದ್ಭುತವಾದ ಒಂದು ಮನ ತಟ್ಟುವಂತ ಸಿನಿಮಾ. ಈ ಸಿನಿಮಾಕ್ಕೆ ದೊಡ್ಡ ಗೆಲುವಾಗ್ಲಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಅರ್ಜುನ್ ಜನ್ಯ ಅವರ ಬಗ್ಗೆ ನಾನು ಹೇಳಬೇಕು, ಬಹಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ. ಏನಂದ್ರೆ ಒಂದು ನೀವು ನೋಡ್ಬೋದು, ಯೂಶಲಿ ನಾವು ಜಾನಪದವನ್ನ ಮಾಡರ್ನ್ ಆಗಿ ಮಿಕ್ಸ್ ಮಾಡ್ತೀವಿ, ಆದ್ರೆ ಇದರಲ್ಲಿ ಹೆಚ್ಚಾಗಿ ಬಹಳ ತಳಮಟ್ಟದ ಒಂದು ಭಾವನೆಗಳನ್ನ ರ್ಯಾಪ್ ಶೈಲಿಯಲ್ಲಿ ಹೇಳಿದ್ದೀವಿ. ಈಗ ನೀವು ನೋಡಿದ ಹಾಡು ಕೂಡ ಒಂಥರ ರ್ಯಾಪ್ ಶೈಲಿಯಲ್ಲಿತ್ತು. ಯೂಶಲಿ ಆ ತಳಮಟ್ಟದ ಸಮುದಾಯದ ನೋವನ್ನ ಬಳಸೋಕೆ ಹೇಳೋಕೆ ನಾವು ಫೋಕ್ ಮೊರೆ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಮೊದಲಿಗೆ ಮಾರಿ ಸೆಲ್ವರಾಜ್ ಅನ್ನುವ ಒಂದು ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರು ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದೆ. ಆಕ್ಚುಲ್ ಆಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗಾ ನಾವು ಮೈಲಿಗೆ ಜಾಗ ಬಂದ್ಬಿಡ್ತೀವಿ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ. ಹಾಗಾಗಿ ತಮಿಳಲ್ಲಾಗುವಂತಹ ಶೋಷಣೆ
ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ, ಬರ್ತಿಲ್ಲ, ನಮ್ಮಲ್ಲಿ ಪಾರಾಂಜಿತ್ ಇಲ್ಲ, ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆವಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರು ಗೊತ್ತಿಲ್ಲ ಟೀಮ್ ಅಲ್ಲಿ. ನಾನು JP ಗೂ ಥ್ಯಾಂಕ್ಸ್ ಹೇಳ್ತೀನಿ, ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಪ್ರೊಡ್ಯೂಸರ್ 3 ಜನಕ್ಕೂ. ಹೊಸ ಕತೆ ಮಾಡದೆ ಹೋದ್ರು ಆ ಕಥೆಯನ್ನೇ ಯಾರ್ಯಾರು ಪರಿಹರಿನ ಪರವಾಗಿ ನೋಡಿದಿರೋ ಗೊತ್ತಿಲ್ಲ, ನೋಡಿದ್ರೆ ಆ ಸಿನಿಮಾದ ತಿರುಳು, ಅದರ ನೋವು, ಅದರ ಶಕ್ತಿ, ಸತ್ವ ಎಲ್ಲ ಅರ್ಥ ಆಗಿರುತ್ತೆ. ಅದನ್ನ ತರುವ ಪ್ರಯತ್ನ ಮಾಡೋದಕ್ಕೆ ಮೊದಲಿಗೆ ನಾನು ನಿಮ್ಗೆ ನಿಜವಾಗ್ಲು ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಏನಿದೆ, ಮೌನಕ್ಕೆ ಶರಣಾಗಿರ್ಬೇಕು ನೀವು ಅಂತ ತಾಕೀತು ಮಾಡ್ಕೊಂಡಿರುವ ಒಂದು ಸಮುದಾಯ ಏನಿದೆ, ಆ ಸಮುದಾಯವನ್ನ ಮಾತಾಡಿಸುವ, ಆ ಸಮುದಾಯದ ನೋವನ್ನ ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ, ಮತ್ತೆ ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ. ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ. ಈ ಕರ್ಕಿ ಏನಿದೆ, ಹೀರೋ ಪಾತ್ರ ಏನಿದೆ ಅವನನ್ನ ಹೊಂದಿಸುವ ಪಾತ್ರ, ಅಂದ್ರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಏನಿದೆ ಆ ತರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳ ಅವಮಾನ ಮಾಡ್ತೀನಿ, ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಡ್ಡಿ ಆಡಿಸ್ತೀನಿ. ಆ ತರದೊಂದು ಪಾತ್ರ ಮಾಡಿದ್ದೀನಿ. ನನ್ನ ಜೊತೆ ಹೀರೋಯಿನ್, ಸಾಧು, ಒಂದಷ್ಟು ಸ್ಟೂಡೆಂಟ್ಸ್, ಮತ್ತೆ ನಮ್ಮ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ದು ದೂರದ ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ. ಅಲ್ಲೇ ಜೂನಿಯರ್ಸ್ ಕರ್ಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗೆಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರ್ಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೆಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ. ಇದಿಷ್ಟು ಹೇಳ್ಬೋದು ಅನ್ಕೋತೀನಿ. ಇನ್ನು ನನ್ನ ಸಿನಿಮಾ ಬಗ್ಗೆ ಮತ್ತೆ ನನ್ನ ಪಾತ್ರದ ಬಗ್ಗೆ ನಾ ಹೇಳಿದ್ದೀನಿ. ಒಂದ್ ಸೆಕೆಂಡ್ JP ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ ಇಷ್ಟೆಲ್ಲ ಸಿನಿಮಾ ಮಾಡಿದ್ರು, ಇವಾಗ ಹಿಂಗೆ ಕೈ ಕಟ್ಕೊಂಡು ಸೈಲೆಂಟ್ ಆಗಿ ನಿಂತಿದಾರೋ ಸೆಟ್ಟಲ್ಲೂ ಅಷ್ಟೇ. ನನ್ಗೆ ಒಂದೊಂದ್ಸಲ ಡೌಟ್ ಆಗೋದು, ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ಸಿನಿಮಾ ಮಾಡಿರೋದು ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮ್ಗೆಲ್ಲ ಕಿರೀಟಗಳು ಬರ್ತವೆ ಸ್ವಲ್ಪ ಕೆಲವ್ರಿಗೆ. ಬಟ್ ಇವ್ರು ಹೆಂಗೆ ಅಲ್ಲಿ ಹಿಂಗೇನೆ, ನಾನು ಹೊಸಬ ಇದ್ರು ಕೂಡ ತುಂಬಾ ಹಂಬಲ್ ಆಗಿ ಮಾತ್ರ ಅದು ತುಂಬಾ ಖುಷಿ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಅಲ್ಲಿ. ಅದನ್ನು ನೆನ್ಸ್ಕೊಳ್ತಾ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಿ, ನನ್ನೆಲ್ಲ ಬಾಲಣ್ಣ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಾತ್ವಿಕ ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತೆ ಇನ್ನೊಂದು 3 days ಅಲ್ಲಿ ನಮ್ಮ ಸಿನಿಮಾ ಈಗಂತ ಇಬ್ಬರು ಮತ್ತೆ ಸೇರ್ತೀವಿ, ಬಾಲಣ್ಣನು ಸೇರ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ತುಂಬಾ ವಿಶೇಷವಾದ ಸಿನಿಮಾ. ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ, ಯತಿ ಸರ್ ಹೇಳಿದಾಗೆ ಬಹಳ ವಿಶೇಷವಾದ ಸಿನಿಮಾ. ತುಂಬಾ ತಳಮಟ್ಟದ ಧ್ವನಿಯನ್ನ ಧ್ವನಿಸುತ್ತೆ ಸಿನಿಮಾ. ಅದು ತಮಿಳ್ನಾಡಲ್ಲಿ ಬಹಳ ಒಳ್ಳೆ ಹೆಸರು ಮಾಡಿತ್ತು, ರಾಷ್ಟ್ರಾದ್ಯಂತ ಬಹಳ ಒಳ್ಳೆ ಹೆಸರು ಮಾಡಿತ್ತು. ಅದನ್ನ ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ JP ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮ್ಗೆಲ್ಲರಿಗೂ ಒಂದು ಬಹಳ ಒಳ್ಳೆ ವೇದಿಕೆಯಾಗಿ ಇದು ನಮ್ಗೆ ಸಿಕ್ತು. ಯತಿ ಸರ್ ಮಾಡಿದೆ, ನಾನ್ ಮಾಡಿದೆ, ಕವಿ ಸರ್ ಮಾಡಿದ್ರು, ಅರ್ಜುನ್ ಸಿನ್ಹಾ, ಅಂದ್ರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆದೆ. ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ DNA ಗೆ ಮಾಡಿರೋ ಸಿನಿಮಾ ಇದು. ಅಲ್ಲಿಯ ಕಥೆ ಆದ್ರೂ ಇಲ್ಲಿಯ DNA ಗೆ ಇಟ್ಕೊಂಡು ಮಾಡ್ಕೊಂಡಿರೋದು. ಸಿನಿಮಾ ಅತ್ಯುತ್ತಮವಾಗಿ ಮೂಡ್ ಬಂದಿದೆ. ಇದರಲ್ಲಿ ಪವಿತ್ರನ್ ಸರ್ ಬಗ್ಗೆ ಹೇಳಲೇಬೇಕು. ಪವಿತ್ರನ್ ಸರ್ ನನಗೆ ಶರತ್ ಅಂತಾನೆ ಕರೀತಾರೆ. ಅದು ಅವರ ಪ್ರೀತಿ, ನನ್ನ ಮೇಲಿನ ಪ್ರೀತಿ. ಶರತ್ ಕುಮಾರ್ ದಕ್ಷಿಣ ಭಾರತದಿಂದ ಅತ್ಯುತ್ತಮ ನಟರಾದಂತ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನ್ ಆಗಿನ ಕಾಲದಲ್ಲಿ 1992ರಲ್ಲಿ ಅಲ್ಲ 1992 ಎಸ್ ಹೌದು. ಆ ರೀತಿ ಒಬ್ಬ ನಟನನ್ನ ಹುಟ್ಟಾಕದಂತವ್ರು. ಯತಿಯಣ್ಣ ಹೇಳಿದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ. ಆದ್ರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ. ಅವಾಗ್ಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಕೊಂಡು ನಮ್ಮ ಮಾಡ್ತಾ ಇರ್ತಾರೆ. ಅವರಿಂದ ನಾನು ತುಂಬಾ ಕಲಿತೆ. ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆದ್ರೆ ಆ ಸಿನಿಮಾಕ್ಕೆ ಹೇಗ್ ಬೇಕು ಅಂತ ನಮ್ಮನ್ನ ಬೆಂಡ್ ಮಾಡ್ತ ನಿರ್ದೇಶಕರೇ. ಒಂದು ಸೀನ್ ಬರುತ್ತೆ, ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜಣ್ಣ ಮಾಡಿರೋದು ಪಾತ್ರ. ಅವ್ರಿಗೆ ಹೊಡೆದು ನಾನು ಒಂದಷ್ಟು ಡೈಲಾಗ್ ಹೇಳ್ತಾ ಹೋಗ್ಬೇಕು. ಅದನ್ನ ನಮ್ದೇ ಆದ ಒಂದು ಮಾದರಿಲಿ ಒಂದು ಪ್ಯಾಟ್ರನ್ ನಾವು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನ ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ. ಪವಿತ್ರ ಸರ್ ಬಂದು ಒಂದು ಆಕ್ಟ್ ಮಾಡಿ ತೋರಿಸಿದ್ರು. ಅದೊಂದ್ ರೀತಿ ಅದ್ಭುತವಾದಂತ, ಇಟ್ ವಾಸ್ ಮೆಸ್ಮರೈಸ್. ಅದು ಆ ಒಂದು ಫೋರ್ಸ್, ಎನರ್ಜಿ, ಅದು ಅಲ್ಟಿಮೇಟ್ ಆಗಿದೆ. ನೋಡಿ ಒಬ್ಬೊಬ್ಬ ಹೀಗೂ ಮಾಡ್ಬೋದಾ ಅಂತ ಅದನ್ನ ಮಾಡಿಸಿದ್ರು. ಅದು ಒಂದೇ ಸಿಂಗಲ್ ಶಾಟ್ ಅಲ್ಲಿ ಬರ್ಬೇಕಾಗಿತ್ತು, ಮಾಡಿಸಿದ್ರು. ಅದ್ರೊಟ್ಟಿಗೆ ಮಂಜಣ್ಣ ಆಕ್ಟ್ ಮಾಡಿದ್ರು. ಮಂಜಣ್ಣ ಅವರು ಬೇಸಿಕಲಿ ಅವರು ಏನೋ ನಮ್ಮ ವಾಲೆ ಮಂಜು ಅವರು ನಟರಲ್ಲ, ಆದ್ರೆ ಅಲ್ಲಿ ಎಂತ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು.
ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು, ನಾನು ಅದ್ಭುತವಾದ ನಟ, ಒಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ, ಎಲ್ಲರೂ ಇಷ್ಟಪಡ್ತಾರೆ, ಇವೆಲ್ಲವೂ ಸರಿ. ಆದ್ರೆ ಅವರು ಫಸ್ಟ್ ಪವಿತ್ರನ್ ಸರ್ ನನ್ನ ಪ್ಲೀಸ್ ಮಾಡ್ಲಿಲ್ಲ. ಸೂಪರ್ ಮಂಜಣ್ಣ, ಸೂಪರ್ ಸೂಪರ್ ಅಂತ ಮಂಜು ಅವ್ರಿಗೆ. ಅಂದ್ರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ, ಆ ಸ್ಟ್ರೋಕ್ ಮತ್ತೆ ಅದು ಏನು ಧ್ವನಿಸುತ್ತಲ್ಲ, ಆ ಧ್ವನಿಸೋ ಅಭಿನಯ ಬೇಕು, ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲೂ ತುಂಬಾ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ. JP ಅವರಂತೂ ಅಲ್ಟಿಮೇಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. JP ಒಂದು ಸೀನ್ ಬರುತ್ತೆ, ಕಾರ್ ಒಳಗಡೆ ಸುಮ್ಮನೆ ಇಡೀ ದಿನ ನಾನು ಮೌನವಾಗಿರ್ತೀನಿ. ಆ ಸೀನ್ ಅಲ್ಲಿ, ಎಂಡ್ ಸೀನ್ ಅಲ್ಲಿ ಬಂದು ಗಾಜನ್ನು ಹೊಡೆದು ಹೇಳೋ ಆಕ್ರೋಶದ ಏನು ಅದು ಎನರ್ಜಿ ಇತ್ತಲ್ಲ, ಅದು ತುಂಬಾ ಅದ್ಭುತವಾಗಿತ್ತು. ಇದೆಲ್ಲದಕ್ಕೂ ಕಾರಣ ನಮ್ದ ಟೀಮ್ ಕ್ಯಾಪ್ಟನ್ ಪವಿತ್ರನಿಗೆ ನಾವೆಲ್ಲರೂ ಹೇಳಬೇಕು. ಹೌದು ಸರ್, ಹೌದು ಸರ್. ನೆಲ ಯಾವ್ದಾಗಿರ್ಬೋದು, ನೆಲ ಜಲ ಎಲ್ಲವೂ ಕೂಡ ನಮ್ಮದೇ ಸ್ವಂತಿಕೆಯನ್ನ ಉಳಿಸ್ಕೊಂಡಿರ್ತದೆ. ಆದ್ರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ, ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು. ಕಲೆಗೆ ಗಡಿಗಳಿಲ್ಲ, ಭಾಷೆಗೂ ಗಡಿಗಳಿಲ್ಲ. ಆದ್ರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು, ಹೇಗ್ ಬೇಕಾದ್ರೂ ಆಗ್ಬೋದು. ಅದು ಎಲ್ಲವೂ ಒಂದೇ ಆಗಿರ್ತದೆ, ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ. ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು, ಪಳನಿ ಸ್ವಾಮಿ ಅವರು ನಮ್ಗೆ ತುಂಬಾ, ಪಳನಿಯವರು ಬಹಳ ಎಲ್ಲರಿಗೂ ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿ ಅವ್ರನ್ನ. ಅವ್ರು ಯಾವತ್ತೂ ಸೆಟ್ಟಿಗೆ ಬಂದಾರಲ್ಲ, ಇಲ್ಲಿ ಹೆಸರು ಮಾತ್ರ ಕೇಳ್ತಾ ಇದೀವಿ, ಪಳನಿ 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 ಅಂತ. ಪ್ರಕಾಶ್ ಪಳನಿ ಪಳನಿನ ಮಾತ್ರ ಹೆಸರು ಕೇಳಿಸ್ತಿದ್ದು ಸರ್. ಹಾಗಾಗಿ ಇದೊಂದು ಬಹಳ ಒಳ್ಳೆ ಸಿನಿಮಾ. ಜೊತೆಗೆ ನಮ್ಮ ಹೀರೋಯಿನ್ ಕೇರಳದವರು, ಮಲಯಾಳಿ, ಆದ್ರೆ ಕನ್ನಡನ ಕಲ್ತು ಎಷ್ಟು ಚಂದ ಮಾತಾಡ್ತೀನಿ ಅಂತಂದ್ರೆ, ಇದಲ್ವಾ, ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲ್ತು ಸಿನಿಮಾ ಮಾಡ್ತಾರೆ, ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲ್ತು ಸಿನಿಮಾ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ ಇದು. ಅಂದ್ರೆ ಆಡಿಂಗ್ ಎಲಿಮೆಂಟ್ಸ್ ಇದೆಲ್ಲ ಕೂಡ. ಹಾಗೆ ನಾನು ಮಗದೊಮ್ಮೆ ಪ್ರಕಾಶ್ ಅವರು ಕೇಳ್ಕೊಳ್ಳೋದಷ್ಟೇ, JP ಅವರಿಗೆ, ಪವಿತ್ರನ ಕೇಳ್ಕೊಳ್ಳೋದೆ, ಮತ್ತಷ್ಟು ಮಗದಷ್ಟು ಕನ್ನಡದಲ್ಲಿ ಸಿನಿಮಾ ಮಾಡಿ, ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ, ಎಲ್ಲರಿಗೂ ಕೆಲಸ ಕೊಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನಾವೆಲ್ಲ ರೆಡಿ ಇದ್ದೀವಿ. ನಮ್ಮನ್ನೆಲ್ಲರೂ ಯಾವ ಬಗೆಯಲ್ಲಿ ಬಳಸ್ಕೊಳ್ಬೇಕಲ್ಲೋ ಬಳಸ್ಕೊಳ್ಳಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮಾಧ್ಯಮ ಮಿತ್ರರು ಬಹಳ ಇದನ್ನ ತುಂಬಾ ಪರ್ಸನಲೈಸ್ ಆಗಿ ತಗೊಂಡು ಇದನ್ನ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ತೆ, ಧನ್ಯವಾದಗಳು ಸರ್. ಸರ್ ವಾಲಮಂಜು ಸರ್. ಒಂದ್ ಸೆಕೆಂಡ್, ನಾನೊಂದು ಹಾಗೆ ಮೈಕ್ ಕೊಡ್ಬೇಕಾರೆ ಅನ್ಕೊಂಡೆ, ಎಲ್ಲ ಮಾತಾಡೋದು ಏನೋ ಬಿಟ್ಟೆ ಅಂತ. ಈ ಸಿನಿಮಾ ನಾವೆಲ್ಲರೂ ಜಾತೀಯತೆ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾ ಇದೀವಿ. ಅದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಬಗ್ಗೆ ಮಾತಾಡುತ್ತೆ. ಎಜುಕೇಶನ್ ಇದ್ರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದು, ಯಾರನ್ನು ಬೇಕಾದ್ರೂ ಏನ್ ಬೇಕಾದ್ರೂ ಅಂದ್ರೆ ಯಾವ್ಯಾವ ಕಾರಣಗಳು ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದ್ಯೋ ಆ ಸಮುದಾಯ ಮೇಲ್ ಬರ್ಬೇಕು ಅಂದ್ರೆ ನೀನ್ ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನ್ ಸಿನಿಮಾ. ಪರಮ ನಮ್ಮ ನವೀನ್ ಕೇಳ್ತಾ ಇದ್ರು, ಬರ್ಲಿ ಚಪ್ಪಲ್ಲ ಒಂದ್ ಚುಚ್ಚು ಒಳ್ಳೆ ಪಾಯಿಂಟ್ ಹೇಳಿದಾಗ ಎಲ್ಲ ಸೋದರಿ ಟಿಫಿನ್ ಆಮೇಲೆ ಅವಾಗ ಇತ್ತಾ ಕೊಟ್ಟಿಲ್ಲ ಟಿಫಿನ್ ಇಲ್ಲ, ಅದೇ ತಪ್ಪು ಮಾಡಿದ್ದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಆ ಎನರ್ಜಿ ಕಾಣಿಸ್ತಾ ಇಲ್ಲ. ಸೊ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಾನು ಬರ್ತಾ ನೋಡ್ತಿದ್ದೆ, ಇವತ್ತು ಸ್ವರ್ಗ ನರಕ ಅನ್ನೋ ವ್ಯತ್ಯಾಸಗಳನ್ನ ಸೊಸೈಟಿ ಹೇಳ್ತಾ ಇದ್ದಾರೆ. ಸಂಸ್ಕೃತ ಕಲಿಯೋದ್ರೆ ನಿಮ್ಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಬರ್ತಾ ಇದೆ. ಅದು ಇನ್ನೂ ಒಂದಷ್ಟು ಶತಮಾನಗಳ ಕಾಲ ಅದನ್ನ ಅದೇ ಮೂಢನಂಬಿಕೆಗೆ ಇರಬೇಕು ನೀವು ಅಂತ ಹೇಳುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದ್ರೆ ನಮ್ಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು. ಎಜುಕೇಶನ್ ಅದಕ್ಕೆ ದಾರಿ ಮಾಡ್ಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ. ಅದನ್ನ ಮರ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಜೈ ಶ್ರೀರಾಮ್. ಆಗ್ಲೇ ಮನೆಯಿಂದ ಬರ್ಬೇಕಾದ್ರೆ ಏನೋ ಆಸೆ ಕಟ್ಕೊ ಬಂದೆ. ನನ್ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನ್ಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು ನಾನು. ಮತ್ತೆ ಒಂದು ಹಾರ್ಸ್ ಸ್ಟಾರ್ಟ್ ಮಾಡಿದೀನಿ, ಒಂದು 10-15-20 ಕುದುರೆಗಳು ಮಾಡ್ಕೊಂಡಿದೀನಿ. ಮತ್ತೆ ನನ್ಗೆ ಆಪರ್ಚುನಿಟಿ, ನನ್ಗೆ ಆಕ್ಟಿಂಗ್ ಎಲ್ಲ ನನ್ಗೇನು ಗೊತ್ತಿಲ್ಲ. ಫಿಲಿಂ ಮಾಡ್ಬೇಕಂದ್ರೆ ನನ್ಗೆ ನಮ್ಮ ಪಳನಿ ಪ್ರಕಾಶ್ ಅಣ್ಣ ಎಲ್ಲೋ ಒಂದ್ ಜಾಗದಾಗ ಕರೆದ್ರು. ನಾವೆಲ್ಲ ಒಂದ್ ಜೊತೆ ಕುಂತು ಮಾತಾಡ್ತಾ ಇದ್ರಿ. ನನ್ನ ಆಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು, ಅಣ್ಣ ಮಂಜು ನೀನ್ ಫಿಲಿಂ ಮಾಡ್ಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆಕ್ಟ್ ಅಂತಂದೆ. ಸೊ ಹಂಗೆ ಇಮಿಡಿಯೇಟ್ ಆಗಿ ಒಂದು 15 ಡೇಸ್ಗೆ ಒಂದು 15 ಡೇಸ್ಗೆ ಇಮಿಡಿಯೇಟ್ ಆಗಿ ನೋಡಿ ಈ ದೇವ್ರನ್ನ ಕರ್ಸಿದ್ರು. ಇವ್ರು ಕರ್ಸಿ ಇವ್ರು ನನ್ನ ಆಟಿಟ್ಯೂಡ್ ನೋಡಿದ್ರು. ನನ್ನ ನೋಡಿ ಇಲ್ಲ ಇವ್ರನ್ನ ಕರೆಕ್ಟ್ ಆಗಿರ್ತಾನೆ ವಿಲನ್ ಆಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ರು ನನ್ಗೆ. 4-5 ಭಾಷೆ, ಇಂಗ್ಲಿಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲಾ ಭಾಷೆನೂ ಅರ್ಥ ಮಾಡ್ಕೊಂತೀನಿ, ಎಲ್ಲಾ ಭಾಷೆನೂ ಮಾತಾಡ್ತೀನಿ. ಮತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿದ್ ನಾನು ತುಂಬಾ ಖುಷಿ ಪಡ್ತೀನಿ.
ಇದ್ರಲ್ಲಿ ವಾಲೆದ ವಿಲ್ಲನ್ ಅಂತ ಇದೀನಿ, ಅದ್ರೆಲ್ಲ ವಾಲೆದ ವಿಲ್ಲನ್ ಲೋಗ ಹಾಕೊಂಡಿದ್ದೀರಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಪಳ್ಳಿ ಪ್ರಕಾಶ್ ಅಣ್ಣ ನನ್ಗೆ ಒಂದ್ 5 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನಾನು ನನ್ನ ಅಣ್ಣ ತಮ್ಮದ್ರು ನನ್ಗೋಸ್ಕರ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಆಲ್. ಥ್ಯಾಂಕ್ ಯು ಆಲ್. ಸಾರಿ. ಎಲ್ಲರಿಗೂ ನಮಸ್ಕಾರ. I'm honored to invite you all, and special thanks to all the team members here, and more special thanks to our media people. First, this film was it is basically a social justice movie. On this subject, I'm also formally a distributor. ಈ ಸಬ್ಜೆಕ್ಟ್ ಬಂದು ಒಂದು ಫೆಮಿಲಿಯರ್ ಅಂಡ್ ಪಾಪ್ಯುಲರ್ ಡೈರೆಕ್ಟರ್ ಮಾಡಬೇಕಾಗಿತ್ತು, ಕನ್ನಡ ಡೈರೆಕ್ಟರ್. ಡ್ಯೂ ಟು ಸಮ್ ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ ನಲ್ಲಿ ಈ ಕುಡ್ ನಾಟ್ ಡೂ ಇಟ್. ಸೊ ಆಮೇಲೆ ಪವಿತ್ರನ್ ಸರ್ ಐ ಮೆಟ್ ಹಿಮ್ ಇನ್ ಒನ್ ಪಾರ್ಟಿ. ಡಿಸೈಡ್ ಸರ್ ಯಾಕೆ ನೀವು ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ರು. ಪ್ರಕಾಶ್, ನನ್ನ ಬ್ಯಾಂಗ್ಳೂರ್ನಲ್ಲಿ ತುಂಬಾ ಶೂಟಿಂಗ್ಸ್ ಮಾಡಿದ್ದೀನಿ, ತುಂಬಾ ಫಿಲ್ಮ್ ಮಾಡಿದ್ದೀನಿ, ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ, ನಾನು ನಿಮ್ಗೆ ಹೇಳ್ತೀನಿ ಅಂದ್ರು. ಒಂದು 4 ತಿಂಗಳು ವೇಟ್ ಮಾಡಿದೆ. ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ, ಕರ್ಕೊಂಡು ಬಂದ್ಬಿಡಿ, ಸಬ್ಜೆಕ್ಟ್ ಕೊಟ್ಟೆ. ದೆನ್ he said, okay, we'll do it. Then I want the best musician. I said, I don't want to compromise. ಅರ್ಜುನ್ ಜಿನೇನ ಮಾಡೋಣ ಅಂದ್ರು. ಅರ್ಜುನ್ ಜಿನೇ ಹತ್ರ ಮಾತಾಡ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರಿಗೂ ಈ ಫಿಲ್ಮ್ ಮಾಡ್ಬೇಕಂತ ಅವ್ರಿಗೂ ತುಂಬಾ ಆಸೆ ಇತ್ತು. ಆಮೇಲೆ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಚೈಲ್ಡ್, JP Reddy. Then we met, casually met. Why not you do this movie? ಅವರು 2-3 ಫಿಲ್ಮ್ ಮಾಡಿದ್ದಾರೆ. He said, okay, I'll do it. My special thanks to Pavitran sir. So he is the captain of the ship. Of course, Raj Balodi sir, as he said, Yatiraj sir, Kaviraj sir, ultimate. First of all, I was very adamant doing only in Kannada. I wanted to do Kannada because I'm a great fan of Rajkumar Anna and Punit Rajkumar. So ನನಗೆ ತುಂಬಾ ಆಪರ್ಚುನಿಟೀಸ್ ಬಂತು ಬೇರೆ ಲ್ಯಾಂಗ್ವೇಜ್ ನನ್ನೇ, ಬಟ್ ಐ ಸೆಡ್ ನೋ, ಐ ವಿಲ್ ಡೂ ಇಟ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕನೇ. ಐ ಸೆಡ್ ಐ ವಿಲ್ ಡೂ ಇಟ್ ಓನ್ಲಿ ಇನ್ ಕನ್ನಡ ಮೂವಿ ಅಂತ. ಇವಾಗ ನೆಕ್ಸ್ಟ್ ಮೂವಿ ಇಸ್ ಆಲ್ಸೋ ಇನ್ ಪ್ರೋಗ್ರೆಸ್. ಸೊ ದ ಶಾರ್ಟ್ ಯೆಲ್ಲೋ ಅನೌನ್ಸ್ ಇಟ್. ಸೊ ಕವಿರಾಜ್ ಸರ್, ಐ ಮೀನ್ ಅಲ್ಟಿಮೇಟ್. ತುಂಬಾ ಚೆನ್ನಾಗಿ ಹಾಡುಗಳು ಬರೆದಿದ್ದಾರೆ. ನಮ್ಮ ಮಾರಿ ಸೆಲ್ವರಾಜ್ ಅವ್ರಿಗೂ ಹೇಳಿದ್ದೀನಿ, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಡೆಫಿನೆಟ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿ ಸೆಲ್ವರಾಜ್ ಅವರು. ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನ್. ಸೊ ಅವರು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರು. ಸೊ ಥ್ಯಾಂಕ್ ಯು ಸರ್ ಕವಿರಾಜ್ ಸರ್. ನೆಕ್ಸ್ಟ್ ರಾಜ್ ಬಾಲ್ವಾಡಿ ಸರ್, ಅವರು ಹೇಳಲೇಬಾರ್ದು, ಇಸ್ ಎ ಪವರ್ಫುಲ್ ಆಕ್ಟರ್. ಸೊ ಇಸ್ ಡನ್ ಇಟ್ ಗುಡ್ ಜಾಬ್. ಅವ್ರಿಗೆ ಏನ್ ರೋಲ್ ಕೊಟ್ಟಿದ್ದಕ್ಕೆ ಅದರಿಂದ ಡಬಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಅಂಡ್ ಆಫ್ ಕೋರ್ಸ್ ಮಿಸ್ ಮೀನಾಕ್ಷಿ, ಕೇರಳ ಇಂದ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ದೇ ಮೂವಿ ಫಸ್ಟ್ ಅವ್ರು ಮಾಡಿದ್ದು. ಅದಕ್ಕೆ ಮುಂಚೆ ಅವ್ರದ್ದು ಇನ್ನೊಂದು ಫಿಲ್ಮ್ 18+ ಅಂತ ಮಲಯಾಳ ಮೂವಿ, ಸೂಪರ್ ಡೂಪರ್ ಹಿಟ್. ಕಂಗ್ರಾಚುಲೇಷನ್ಸ್ ಮೇಡಮ್. ಇವಾಗ ತಮಿಳ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ, ಪ್ರಭು ಮಗ ಜೊತೆನಲ್ಲಿ. ಅಫ್ ಕೋರ್ಸ್ ಶಿ ವಾಸ್ ಟೆಲಿಂಗ್ ಮೀ ಶಿ ಹಸ್ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ. ಶಿ ಹಸ್ ಡನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಮೇಡಮ್. ಅಫ್ ಕೋರ್ಸ್ ಯತಿರಾಜ್ ಸರ್ ಪ್ರೊಫೆಸರ್ ಆಗಿದ್ರು. ನಾನು ಒಂದು ಶೂಟಿಂಗ್ ಹೋಗ್ಲಿಲ್ಲ, ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ವಿ. ಯತಿರಾಜ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ಟೇಜ್ ಮೇಲೆ ಬರಬೇಕು ಜಗದೀಶ್ ಪ್ಲೀಸ್. ಸೊ ಅವ್ರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಬಂಗಾರಪೇಟ್, KGF, ಕೋಲಾರ್, ತಿರುನೆಲ್ವೇಲಿ, ಶಿವಮೊಗ್ಗ, ಲಾಟ್ ಆಫ್ ಪ್ಲೇಸಸ್ ಶೂಟಿಂಗ್. ಟ್ರೈನ್ ಅವರು ಅರೇಂಜ್ ಮಾಡಿ ನಮ್ಗೆ ರೆಂಟ್ಗೆ ತಗೊಂಡ್ ಕೊಟ್ಟರು. ಅವರು ರೋಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಸಾರಿ ಇಫ್ ಐ ಮಿಸ್ಡ್ ಎನಿಬಡಿ to thank you, and special thanks to my Kannada audience. ನಾನು ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. Now it is all in your hands. Thank you. ಆಮೇಲೆ ನಮ್ಮ ಇಲ್ಲಿ ಬಂದತಕ್ಕಂತ ಜ್ಞಾನ ವ್ಯಕ್ತರಿಗೆ, ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಸಹೋದರಿಗೆ ಎಲ್ಲರಿಗೂ ನಮಸ್ಕಾರ. ಆಮೇಲೆ ನನ್ನ ಫ್ಯಾಮಿಲಿ ಮತ್ತೆ ನನ್ನ ವೆಲ್ ವಿಶರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡವರೆಲ್ಲ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡವರ ವ್ಯಕ್ತಿಗಳು, ಅವ್ರಿಗೂ ನಮಸ್ಕಾರ. ಒಬ್ಬೊಬ್ಬರಿಗೆ ಆಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿ ಆಗಿದ್ರು. ಪ್ರಕಾಶ್ ಸರ್ ನಾನು ಥ್ಯಾಂಕ್ಸ್ ಹೇಳ್ತೀನಿ.
ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರ ಸರ್ ನ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಇನ್ನೊಂದು ಕೃತಜ್ಞೆ. ಆಮೇಲೆ ನಮ್ಮ ಮಾಲಾ ಮಂಜು ಅವರು ನನ್ನ ಜೊತೆಯಲ್ಲಿ ಆಪೋಸಿಟ್ ಆಗಿ ವಿಲ್ಲನ್ ಆಗಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್. ಮತ್ತೆ ಎಲ್ಲಾ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದ್ರೆ, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆಕ್ಟ್ ಮಾಡೋಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು. ಬಟ್ ಅವ್ರು ನನ್ಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆಕ್ಟರ್ ಆಗಿ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆಕ್ಟರ್ ನೀನು ನಿಂತ್ಕೊಳ್ಬೋದು, ನೀನ್ ಚೆನ್ನಾಗಿ ಮಾಡು ಅಂತ ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀನಿ. ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಮೋಸ್ಟ್ಲಿ ನೀವು ಆದ್ಮೇಲೆ ನೋಡಿದೀರಾ. ಓಕೆ, ಈ ಸಿನಿಮಾ ಬಂದು ಒಂದು ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನಕ್ಕೆ ಕ್ವೆಶನ್ಸ್ ಬರ್ಬೋದು. ಏನಿದು ಕರ್ಕಿ, ಏನಕ್ಕೆ ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ. ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಗ್ಬೇಕು ಅಂತ ನಮ್ಮ ಡೈರೆಕ್ಟರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು. ಆ ಗುಟ್ಟನ್ನು ನಾನು ಇವಾಗ ಹೇಳ್ಬಿಟ್ಟು ಚೆನ್ನಾಗಿರಲ್ಲ, ಸಿನಿಮಾಲಿ ನೀವು ನೋಡ್ಬೋದು ಅದೊಂದು. ಆಮೇಲೆ ಈ ಸಬ್ಜೆಕ್ಟ್ ಅಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಬಡವರು, ಸಾಹುಕಾರಗಳು, ಶ್ರೀಮಂತರು, ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಯತಿರಾಜ್ ಸರ್ ನಮ್ಗೆ ಎಜುಕೇಶನ್ ಬಗ್ಗೆ, ಮತ್ತೆ ನಮ್ಮ ಬಟ್ಟೆಗಳು ನಾವ್ ಹೆಂಗ್ ಹಾಕ್ತಿವಿ, ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನ ಜನ ಮುಂದೆ ಇಕ್ತೀವಿ ಅಂತ ನಾವೆಲ್ಲ ತುಂಬಾ ಈ ಸಬ್ಜೆಕ್ಟ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆಲ್ಲ ತುಂಬಾ ಟಚ್ ಆಗುತ್ತೆ. ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಈ ಸಬ್ಜೆಕ್ಟ್ ಅಲ್ಲಿ 3 ಆಕಾಂಕ್ಷೆಗಳು ತುಂಬಾ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲ್ ಅಲ್ಲಿ. ಮೊದಲನೇದಾಗಿ ಕಾಸ್ಟ್ ಸಿಸ್ಟಮ್. ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ. ಯಾಕೆ ಇದಿರ್ಬೇಕು? ನಾವು ಕಾಸ್ಟ್ ಸಿಸ್ಟಮ್ ನಾವು ಕ್ಯಾರಿ ಮಾಡ್ಕೊಂಡೇ ಹೋಗ್ಬೇಕಾ? ಡಿಜಿಟಲ್ ಮಾಧ್ಯಮ ಬಂದ್ಬಿಟ್ಟು ಎಷ್ಟೋ ಯೂಟ್ಯೂಬರ್ಸ್ ಕೂತಿದ್ದಾರೆ. ಅಲ್ಲ, ಮಾಧ್ಯಮ ಚೇಂಜ್ ಆಗ್ತದೆ, ಮನುಷ್ಯರು ಮೂಲಲ್ಲಿ ಹೋಗಿ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಯಾಕೆ ಮನುಷ್ಯ ಅರ್ಥ ಮಾಡ್ಕೊಂತ ಇಲ್ಲ? ಈ ಒಂದು ಮೆಸೇಜ್ ನಿಮ್ಗೆಲ್ಲರಿಗೂ ಈ ಸಬ್ಜೆಕ್ಟ್ ಇಂದ ನೋಡ್ಬೋದು. ಎರಡನೇದು ಬಂದು, ನಾವೊಂದು ಎಲ್ಲ ಕಾಲೇಜ್ ಹೋಗಿರ್ತೀರಾ, ನಾವು ಕಾಲೇಜ್ ಹೋಗಿರ್ತೀವಿ. ಆ ಕಾಲೇಜ್ ನಾವು ಹೋಗುವಾಗ ನಾವೆಲ್ಲ ಸ್ಟೂಡೆಂಟ್ ಆಗಿ ಹೋಗ್ತೀವಿ. ಎಕ್ಸಾಂಪಲ್, ಒಂದು ಹುಡುಗಿ ಸೇರ್ತಾಳೆ, ಹುಡುಗ ಸೇರ್ತಾನೆ, ಮತ್ತೆ ಬಡವರು, ಶ್ರೀಮಂತರು, ಬೇರೆ ಬೇರೆ ವರ್ಗದವ್ರು ಸೇರ್ತಾರೆ. ಒಂದು ಕ್ಲಾಸ್ ಅಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿ ಸೇರ್ಬೇಕು. ಅಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಾಹುಕಾರ ಒಂದು ಶ್ರೀಮಂತ ಹುಡುಗದಲ್ಲಿ ಫ್ರೆಂಡ್ ಆದ್ರೆ ಅವ್ರು ಅದನ್ನ ತಪ್ಪು ಮೆಸೇಜ್ ಎತ್ಕೊಬಾರ್ದು. ಅವ್ರು ಒಂದು ಫ್ರೆಂಡ್ ಆಗೇ ಇರ್ಬೋದಲ್ಲ. ಅದನ್ನ ಏನ್ ಮಾಡ್ತಾರೆ ಜನ, ಇವ್ರನ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗ್ಬಿಡ್ತಾರೆ, ನಮ್ ಜಾತಿ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೇನೋ ಅನಾಹುತಗಳಾಗ್ತಾ ಇದೆ. ಸೊ ಅದೆಲ್ಲ ತಡಿಬೇಕು. ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನೀವು ಒಳ್ಳೆ ಮೆಸೇಜ್ ಕೊಡುತ್ತೆ. ಏನಕ್ಕಂದ್ರೆ ಹೀರೋಯಿನ್ ಈ ಸಿನಿಮಾ ಅಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ. ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು. ಪಾಪ ವಿಲೇಜ್ ಇಂದ ಎಷ್ಟೋ ಸ್ಟೂಡೆಂಟ್ಸ್ ಸಿಟಿಗೆ ಬರ್ತಾರೆ ಓದೋಕೆ. ಅವ್ರಿಗೆ ಬಂದು ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀವು ಓದ್ಬೇಕಪ್ಪ, ಎಲ್ಲೋ ಕೂಲಿ ಕೆಲಸ ಮಾಡಿರ್ತಾನೆ, ಆಮೇಲೆ ಎಲ್ಲೋ ಡ್ಯಾನ್ಸ್ ಆಗಿ ದುಡ್ಡು ಸಂಪಾದಿಸಿ ಮಗನ್ನ ಕಳಿಸ್ತಾನೆ. ಆ ಮಗ ಬಂದು ಏನೋ ಆಗೋದ್ ಬರ್ತಾನೆ. ಅಲ್ಲಿರೋ ಹಿಂಸೆ ಇದು ಇನ್ನೂ ನಡೀತಾ ಇದೆ. ಇದೆಲ್ಲ ತಡೆ ಆಗ್ಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಇದನ್ನ ನೀವು ನೋಡ್ಬೇಕು, ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡ್ಬೇಕು. ಮೂರನೇದಾಗಿ, ಎಲ್ಲಾರು ಈ ಸಬ್ಜೆಕ್ಟ್ ಅಲ್ಲಿ ಒಂದು ನಾಯಿನ ಮಾಡಿಟ್ಟಿದ್ವಿ. ನಾಯಿ ಅಂತ ಹೇಳಕ್ಕೆ ಶ್ರಮೆ ಕೊಡ್ತಾ ಇದ್ದೀನಿ, ಶ್ವಾನ. ಅದ್ರ ಹೆಸರು ಬಂದು ಕರ್ಗಿ ಅಂತ ಈ ಹೆಸರಿಟ್ಟಿದೀವಿ. ಆ ಕರ್ಗಿ ಬಂದು ನನ್ನಲ್ಲಿ ಅಂದ್ರೆ ನಂತರ ಒಂದು ಎಷ್ಟೋ ಜನರಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ ನ ತುಂಬಾ ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದ್ರೆ, ಆ ಪ್ರೀತಿ ಮಾಡೋದು ಯಾರಾದ್ರೂ ಮನುಷ್ಯನೇ ಇರ್ಲಿ, ಇಲ್ಲ ಒಂದು ಶ್ವಾನನೇ ಇರ್ಲಿ, ಒಂದು ಕರ್ಗಿನೇ ಇರ್ಲಿ, ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದ್ರೆ ಕೆಲವು ಜನ ಬಿಟ್ಬಿಡ್ತಾರೆ, ಕೆಲವ್ರು ಬಿಡಲ್ಲ. ಈ ಸಿನಿಮಾಲಿ ಆ ಒಂದು ಆತ್ಮ, ಆ ನಾಯಿನ ಆತ್ಮ ಈ ಹೀರೋನ ಎಪ್ಸುತ್ತೆ. ಇನ್ನು ನಾನಿದು ನಿಮಗೆ ನಾನ್ ನಿನ್ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು ಕೆಲವು ವಿಲನ್ಗಳನ್ನ ಸಾಯಿಸಕ್ ಹೋಗ್ತಾರೆ. ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನ ಎಪ್ಸಿ ಅವನನ್ನ ನಿಲ್ಸುತ್ತೆ. ಸೊ ಮೆಸೇಜ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾಯಿಗಳು, ಶ್ವಾನಗಳು, ಈ ಕರ್ಗಿ ಅನ್ನೋದು ಬಂದು ಒಂದು ಮನುಷ್ಯನಾಗಿ ಅದಕ್ಕೆ ಮನುಷ್ಯರಿಗೆ ಹೆಂಗೆ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಗಿ ನಾವು ಮಾಡಿದೀವಿ. ನೀವೆಲ್ಲ ಇದನ್ನ ನೋಡ್ಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಾಗ್ತಾ ಆಗುತ್ತೆ, ಈ 3-4 ವಿಷಯಗಳ ಅಂಶಗಳು ಏನ್ ಹೇಳಿದೀನೋ ನೀವು ಇದನ್ನ ದಯವಿಟ್ಟು ನೋಡ್ಬೇಕು, ಇದನ್ನ ಸ್ಪ್ರೆಡ್ ಮಾಡ್ಬೇಕು. ಆವಾಗ ನಮ್ಮ ಸೊಸೈಟಿ ನಾನು ಹೇಳ್ದಂತ ಏನು ಚೇಂಜ್ ಆಗಲ್ಲ, ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ, ಅದನ್ನ ಚೇಂಜಸ್ ತರ ಅವರು ಯೋಚನೆ ಮಾಡ್ತಾರೆ. ಇನ್ನೊಂದು ನಾನು ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ನಾವು ತಮಿಳಿನ ಸಾಂಗ್ ನೋಡಿದ್ವಿ. ಅದು ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರ್ ಏನ್ ಹೇಳ್ಬಿಟ್ರು, ಇವರೇ ಬೇಡ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು, ನಮ್ಮ ಇಂಡಸ್ಟ್ರಿ ಏನಿಲ್ಲ, ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮ್ಗೆ ಆ ರೈಟ್ ಸಿಕ್ಬಿಡ್ತಾ ಇತ್ತು. ಯಾವ್ದು ತಮಿಳ್ ಮಾಡಿರೋರು, ಅವರು ಒಳ್ಳೆ ಮ್ಯೂಸಿಕ್ ಮಾಡಿದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಬೇಡ, ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್
ವ್ಯಕ್ತಿನ ಕರೆಯೋಣ, ಅವ್ರ ಕೈಯಲ್ಲೇ ಈ ಕಂಪೋಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ಮಿ ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್ ಪವಿತ್ರನ್ ಸರ್. ಪ್ಲೀಸ್ ಅವರ ವಿಷಯ ಏನ್ ಬೇಕಾದ್ರೆ ಒಂದೊಂದು ಆರ್ಟಿಸ್ಟ್ ಇರ್ಲಿ, ಒಂದೊಂದು ಟೆಕ್ನಿಷಿಯನ್, ಒಂದೊಂದು ಕಾಸ್ಟ್ಯೂಮ್ ಕ್ರೂ ಅವರು ತುಂಬಾ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವ್ರಿದ್ರೇನೆ ಈ ಸಿನಿಮಾ ಗೆಲ್ಲುತ್ತೆ. ಯಾಕಂದ್ರೆ ತುಂಬಾ ಜನ ಸಿನಿಮಾ ಮಾಡ್ತಾರೆ, ಪಾಪ ಶ್ರಮೆ ಪಡ್ತಾ ಇದಾರೆ. ಆ ಶ್ರಮೆಗೆ ನಾವು ಕರೆಕ್ಟ್ ಆಗಿ ಆನ್ಸರ್ ಬರ್ಬೇಕು, ಅದು ಒಂದು ಸಕ್ಸಸ್ ಆಗ್ಬೇಕು, ಜನಕ್ಕೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಇಂತ ಒಂದು ಕ್ಯಾಪ್ಟನ್ ಅವಶ್ಯಕತೆ ಇರುತ್ತೆ. ಆ ಕ್ಯಾಪ್ಟನ್ ಜೊತೆ ನಾನ್ ಕೆಲಸ ಮಾಡಿದೀನಿ. ನನಗೆ ದೊಡ್ಡ ಒಂದು ಆಶೀರ್ವಾದ. ಸಿನಿಮಾ ಇಂಡಸ್ಟ್ರಿಗೆ ನಾನು ಮುಂದೆ ತಂದಿರೋಕೆ ದೊಡ್ಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಈ ಹಾಡ್ ಬಗ್ಗೆ ನೋಡಿದೀರಾ, ಅರ್ಜುನ್ ಜನ್ಯ ಸರ್ ಆಫೀಸ್ಗೆ ಡೈರೆಕ್ಟ್ ಆಗಿ ನಾನು ನಮ್ಮ ಪವಿತ್ರನ್ ಸರ್ ಹೋಗಿ ಅವ್ರ ಜೊತೆ ನಾನೇ ಟ್ಯೂನ್ ಹಾಕ್ತೀವಿ. ಅವ್ರು ಅರ್ಜುನ್ ಜನ್ಯ ಸರ್ ನಮ್ಮನ್ನ ಎನ್ಕರೇಜ್ ಮಾಡಿದ್ರು, ಬನ್ನಿ ಟ್ಯೂನ್ ಹೇಳಿ ಅಂತ. ಡೈರೆಕ್ಟರ್ ಸರ್ ಎಲ್ಲ ಒಂದು 5-6 ಟ್ಯೂನ್ ಕೊಟ್ರು. ಆ ಬೇಸಿಸ್ ಮೇಲೆ ಒಂದೊಂದು ಟ್ಯೂನ್ ತಗೊಂಡು ಡೈರೆಕ್ಟರ್ ಮೈನ್ ಅರ್ಥ ಮಾಡಿದ್ರು. ಅರ್ಜುನ್ ಸರ್ ತುಂಬಾ ಕಾಪರೇಟ್ ಮಾಡಿ ಇದನ್ನ ಮಾಡಿದ್ರು. ಆಮೇಲೆ ಸಾಧು ಕೋಕಿಲ ಸರ್ ಅವ್ರ ಹತ್ರ ಆಕ್ಟ್ ಮಾಡೋದು ಒಂದು ದೊಡ್ಡ ವಿಷಯ. ಏನಕ್ಕಂದ್ರೆ ಸಾಧು ಕೋಕಿಲ ಅವರು ತುಂಬಾ ಹ್ಯೂಮರಸ್. ನನಗೆ ಯಾವತ್ತೂ ಜೊತೆ ಕೂತ್ರೆ ನೋಡ್ರಿ ಮಗು ಬಂದ್ಬಿಡ್ತಾಯ್ತು, ನನ್ನ ಕೈಯಲ್ಲಿ ಕಂಟ್ರೋಲ್ ಆಗ್ತಾ ಇರ್ಲಿಲ್ಲ, ನಾನು ಆಕ್ಟಿಂಗ್ ಹೆಂಗ್ ಮಾಡ್ಲಿ ಅಂತ. ಬಟ್ ಸಾಧು ಕೋಕಿಲ ನಾನು ಕಣ್ಣ ನೋಡಿ ನೀನು ನನ್ ಬೇರೆ ಎಲ್ಲ ನೋಡ್ಬೇಡ ಅಂದ್ಬಿಟ್ರು. ಈಗ ಅಂದ್ರೆ ಕಣ್ಣ ನೋಡ ಸರ್. ಸೊ ಕಣ್ಣ ನೋಡಿ ಆಕ್ಟಿಂಗ್ ಮಾಡಿ ಜೆಪಿ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಅವ್ರು ನನಗೆ ಎನ್ಕರೇಜ್ ಮಾಡಿದ್ರು. ಕೌಂಟರ್ ಡೈಲಾಗ್ ಹೆಂಗ್ ಮಾಡೋದು, ಹ್ಯೂಮರಸ್ ಎನ್ಕರೇಜ್ ಮಾಡೋದು, ಜನ ಹೆಂಗ್ ನಗ್ಸೋದು, ಅದನ್ನ ಕ್ರಿಯೇಟ್ ಮಾಡೋದು. ದೊಡ್ಡ ಹಾಟ್ಸ್ ಆಫ್ ಸಾಧು ಕೋಕಿಲ ಸರ್. ಅವರು ಬರ್ಲಿಲ್ಲ, US ಇದ್ದಾರೆ. ಮತ್ತೆ ಇನ್ನೂ ಕೆಲವು ಜಾಸ್ತಿ ಆರ್ಟಿಸ್ಟ್ ಇದ್ದಾರೆ. ಈ ಸವಿತಾ ಮೇಡಮ್ ಇದ್ದಾರೆ, ಕೂತಿದ್ದಾರೆ. ಅವ್ರು ನನ್ನ ತಾಯಿ ರೋಲ್ ಮಾಡಿದ್ದಾರೆ. ತುಂಬಾ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡಿದ್ರು. ಆಮೇಲೆ ಒಂದು ತಾಯಿ ಒಂದು ಬನ್ನಿ ಸವಿತಾ ಮೇಡಮ್. ಅದೇ ಇನ್ನೊಂದು ನನ್ನ ತಂದೆ ರೋಲ್ ಬಂದು ಒಬ್ರು ಟ್ರಾನ್ಸ್ಜೆಂಡರ್ ಮಾಡಿರೋದು. ಅವ್ರು ತಮಿಳಲ್ಲಿ ತಂಗರಾಸ್ ಅಂತ ಅವರು ಟ್ರಾನ್ಸ್ಜೆಂಡರ್. ಅವರು ಶಿ ಮೇಲ್ ಅಂತ. ಅವ್ರನ್ನ ನಮ್ಮ ವಿಲನ್ ಆಗಿ ವಾಲೆ ಮಂಜು ಅವರು ತುಂಬಾ ಇನ್ಸಲ್ಟ್ ಮಾಡ್ತಾರೆ, ಅವ್ರ ಬಟ್ಟೆನೇ ಬಿಚ್ಚಿಬಿಡ್ತಾರೆ. ಆ ಸೀನ್ಗಳೆಲ್ಲ ನೋಡ್ಬಿಟ್ರೆ ನಮ್ಗೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನಮ್ಗೆ ಈ ತರನು ಇದೆಯಾ, ಈ ತರ ನಡೀತದ. ಇದು ಕೆಲವು ವಿಷಯಗಳು ಬಂದು ನಾವು ರಿಯಲ್ ಆಗೇ ಮಾಡಿದೀವಿ, ರಿಯಲ್ ಇನ್ಸಿಡೆಂಟ್ಸ್ ಪಿಕ್ ಮಾಡಿದೀವಿ. ಅವರು ಇನ್ನೂ ಇಲ್ಲ. ದಯವಿಟ್ಟು ಅವ್ರಿಗೊಂದು ಸೈಲೆಂಟ್ ಮೋಡ್ ಒಂದು 1 minute ಸ್ವಲ್ಪ ನಿಂತ್ಕೊಂಡು ಮಾಡೋಣ. ದೊಡ್ಡ ಆರ್ಟಿಸ್ಟ್ ಅವರು ತಗರಾಜ್ ಸರ್, ಪ್ಲೀಸ್ ಸರ್, 1 minute ಪ್ಲೀಸ್. First of all, I apologize for I do not know how to speak Kannada, nor I understand Kannada. I'm just wondering how I managed to do the film, around Bangalore, around all the people talking Kannada. It was quite difficult for me to understand and manage on delivering the dialogues and studying them. I would like to thank one of our assistant director, Prasanna. He's not here today, but he was the one who helped me throughout the film. So I'm thanking him today. The main reason which made me choose the film was, of course, Mari Selvaraj sir's Pariyerum Perumal. The minute we watched it, we were stuck with the ideology and the way he made I think it was his directorial debut. I'm not very sure, but it was just a wonderful film. I just considered myself doing this Kannada film, even though I have no idea about Kannada films. Those times I haven't watched Kannada film. It's in recent times that I started watching Kannada films, and I love them. So it was during that, we shot this few years back, and then I was really, in the beginning I was a little confused if I should be, doing this film or not, because I have no hands on Kannada is very bad. So I don't know, maybe it was a fate. It just got into my hands, and I'm thankful to everybody that I got to be a part of this wonderful film. This film talks about a very important thing which still prevails in our society. I think we all should be watching this film and making it a huge success. I hope you all will like me. I have no idea how I have acted in the film or done in the film. It was during my initial stage of acting, so I have no much confidence on it. But still, I hope you all will, consider me as your family. And yeah, that's it. Thank you. Names, 1 or 2 names. Which movie you have watched in Kannada? It was Sapta Sagara Rachiyallu. Beautiful. Rakshit Shetty's movie. Yeah, Rakshit Shetty's movie. It was wonderful. I love Rakshit Shetty. I studied in Mangalore,
So I mean, I think he was my college alumni. That's how I know a little of him. Yeah, that's it. Yeah, cool. Thank you. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ ಮುಂದೆ ಸ್ಟೇಜ್ ಮೇಲೆ ಇರೋರೆಲ್ಲ ಮುಂದೆ ನಿಂತು ನಾನು ಮಾತಾಡ್ತಿರೋದು ನನ್ನ ಹಾನರ್. Thank you, Palni sir, for choosing a Kannada movie, for producing a Kannada movie, and Pavitran sir for directing a Kannada movie. Movie trailer amazing ಆಗಿದೆ, ಸ್ಟಾರ್ ಕಾಸ್ಟ್ ತುಂಬಾ ಹ್ಯೂಜ್ ಆಗಿದೆ, and ಸಾಂಗ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕಲ್ ಅಂದ್ರೆ ಮ್ಯಾಜಿಕಲ್ ಆಗಿರುತ್ತೆ, ಅಂಡ್ ಕವಿರಾಜ್ ಸರ್ಸ್ ಲಿರಿಕ್ಸ್, ಒಂದ್ ಸಾಂಗ್ ಸ್ಪೈಸಿ ಆಗಿತ್ತು, ಇನ್ನೊಂದ್ ಸಾಂಗ್ ಸ್ವೀಟ್ ಆಗಿತ್ತು. ಇನ್ ದ ಪರ್ಫಾರ್ಮೆನ್ಸಸ್ JP, your screen presence looks amazing, and looking forward for your performance. Meenakshi, you look very pretty. All the best to you. Movie story ಸಿಕ್ಕಾಪಟ್ಟೆ ಡೀಪ್ ಆಗಿದೆ, ಸ್ಟ್ರಾಂಗ್ ಆಗಿದೆ, and title peculiar ಆಗಿದೆ, and looking forward for the movie. All the best. Thank you Karthik sir ನನ್ನ ಇನ್ವೈಟ್ ಮಾಡೋದಕ್ಕೆ, and all the ಇಡೀ ಟೀಮ್, the whole team, cast, crew ಎಲ್ಲರಿಗೂ all the best ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿಗೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದ್ರೆ ಆಮೇಲೆ ಟ್ರೈಲ್ ಕಳ್ಸ್ಕೊಟ್ಟು ನೋಡ್ತೀವಿ. ಅಂದ್ರೆ ಅಥವಾ ಈಗ ಐತಿರಾಜ್ ಹೇಳಿದ್ರು ತಮಿಳು ರೀಮೇಕ್ ಪಿಕ್ಚರ್ ಅಂತ ಹೇಳಿ, ಯಾಕಂದ್ರೆ ಕೊನೆ ಘಟ್ಟಕ್ಕೆ ಬಂದಿದ್ದೀರಾ. ತಮ್ಗೆ ಪವಿತ್ರ ಸರ್ ತಮ್ಗೆ ಒಳ್ಳೇದಾಗ್ಲಿ, JP ಒಳ್ಳೇದಾಗ್ಲಿ, ಶಾವ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾಕಂದ್ರೆ ಒಳ್ಳೆ ಟೀಮ್ ಇದೆ, ಕವಿರಾಜ್ ಇದ್ದಾರೆ, ನಮ್ಮ ಇತಿರಾಜ್ ಇದ್ದಾರೆ. ಯಾಕಂದ್ರೆ ಒಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ ಸರ್. ಪ್ರೊಡ್ಯೂಸರ್ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗ್ಲಿ. ಹಾಗೆ ಕೊನೆ ಹಂತಕ್ಕೆ ಬಂದಿದ್ರೆ ರಿಲೀಸ್ ಟೈಮಲ್ಲಿ ತಮಗೆ ಥಿಯೇಟರ್ ಸಮಸ್ಯೆ ಅದು ಇದು ಇದ್ರೆ ಖಂಡಿತವಾಗ್ಲೂ ಬನ್ನಿ, ಸದಾ ನಿಮ್ ಜೊತೆ ಇರ್ತೀನಿ ಸರ್. ನಮಸ್ಕಾರ. Yes sir, direct Happy to join with you. Just I want to talk with you in Kannada. Because for every Kannada Karki function, I am keeping this paper with me. For the previous last function also, I do this paper helped me too much. So, Third Eye Media Production producer Sri Prakash Palni ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು BA LLB ಚಿತ್ರದ ಪತ್ರಿಕಾಗೋಷ್ಠಿ ಕೈಲಿ. Sorry. Got any mistake? Yes, no, sir, I'll do it. Not a problem. Yeah. ಚಿತ್ರದಲ್ಲಿ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸುಸ್ವಾಗತಗಳು. ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಿನಿಮಾ ಯಶಸ್ಸು ಕಾಣಬೇಕಂದ್ರೆ ಅದರಲ್ಲಿ ಪಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. ಈ ಚಿತ್ರ ನಿರ್ಮಾಣ ಮಾಡಿರುವ ಶ್ರೀ ಪ್ರಕಾಶ್ ಪಳ್ಳಿ ಅವರಿಗೂ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ತಂದು ಕೊಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. JP ಅವರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫ್ಯೂಚರ್ ಇರಲಿ. Not only JP, but all the technician, heroine, hero, and all including the cooperation of our technicians and crew members, technicians and artists. Okay. ನಂತರ ನಿಮ್ಮೆಲ್ಲರಿಗೂ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕ್ತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. Next movie straightly answer. Okay, thank you. And our heroine forgot to tell, thanks to our producer, director, you should tell in the public meeting. You gave your thanks only for the assistant director. You insult all of us. This is not like. Come and tell. I'm really sorry. I was quite nervous because I do not know you guys, and it's been long years. It's been, I think, 4-5 years. I'm meeting all of them after so many years. I didn't even understand few of them.
Like they were like, "Do you know?" I'm like, "Oh, wait, give me a few seconds." I'm so sorry. Thank you, everybody, director especially. He is also from my native, I think so. Palani, Yeah, please, sir, please give me some time. And our producer Palani sir and JP. I am actually not aware of many of their names because I am not familiar with Kannada films. That's why I really apologize. But it's okay, no problem. Sorry for the advice. Okay, thank you, sir. We are happy to join with you. Okay, please one more. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟುಡೇ. ಇಟ್ಸ್ ಅ ರಿಯಲ್ ಪ್ರಿವಿಲೇಜ್ ಅಂಡ್ ಆನರ್. Starting to our wonderful, handsome-looking producer, Mr. Prakash Palani. A huge round of applause for his amazing humor. English ಅಲ್ಲಿ ಒಂದು ಮೂವಿ ಇದೆ, ಎಸ್ ಮ್ಯಾನ್ ಅಂತ. ಸೊ ಇವ್ರು ಒಂಥರ ಎಸ್ ಮ್ಯಾನ್, ಏನ್ ಹೇಳಿದ್ರೇನು ಮಾಡೋಣ. ಸರ್ ನಮ್ಮ ಗರ್ಲ್ ಫ್ರೆಂಡ್ ಸ್ವಲ್ಪ ಮಾಡ್ತೀರಾ? ಥ್ಯಾಂಕ್ ಯು ಸರ್. ದಟ್ ಈಸ್ ಮಿಸ್ಟರ್ ಪ್ರಕಾಶ್ ಪಲ್ಲಿ. ಐ ಥಿಂಕ್ ವಿ ಆರ್ ಗಿವಿಂಗ್ ಸರ್ ಸಮಥಿಂಗ್. Yes, yes.